ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಸೀರಿಯಲ್ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿವೇಕು ಗೊತ್ತಿಲ್ಲದೇನೆ ಮಣ್ಣಿನ ಮೇಲೆ ಕಾಲಿಟ್ಬಿಡ್ತಾನೆ. ಅದಕ್ಕೆ ಗೌರಿಯವರಪ್ಪ ಹೇಳ್ತಾರೆ, ಅಳಿಯಂದ್ರ ಕಾಲಿಗೆ ಒಂದು ಸ್ವಲ್ಪ ನೀರು ಹಾಕು, ಗೊತ್ತಿಲ್ಲದೆ ಪಾಪ ಕಾಲಿಟ್ಬಿಟ್ಟಿದ್ದಾರೆ ಅಂತ. ಅಯ್ಯೋ ಅಳಿಯಂದ್ರೆ ಬನ್ನಿ, ನೀವು ಕಾಲಿಗೆ ನೀರು ಹಾಕ್ತೀನಿ, ನೀರು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಗೌರಿ ಹೇಳ್ತಾಳೆ, ಬೇಡಪ್ಪ ಬೇಡಮ್ಮ, ಗೊತ್ತಿಲ್ಲದೆ ಯಾಕೆ ಕಾಲು ಹಾಕ್ತಾರೆ ಹೇಳಿ. ಒಳ್ಳೆ ಕೆಲಸ ಅಂದರೆ ನನ್ನ ಗಂಡ ಯಾವತ್ತೂ ಮುಂದಿರ್ತಾರೆ. ಮನೇಲಿ ಒಳ್ಳೆ ಕೆಲಸಕ್ಕೆ ನಾಂದಿ ಹಾಡೋದು ಅಂದರೆ ಇವರೇ. ಅದಕ್ಕೆ ಇಲ್ಲೂ ಕೂಡ ಮಣ್ಣಿನ ಮೇಲೆ ಕಾಲಿಟ್ಟಿದ್ದಾರೆ. ಕಾಂಟ್ಯಾಕ್ಟ್ ಬೇಡ ಅಂತ ಹೇಳಿದ್ರಲ್ವಾ, ಆ ಪಶ್ಚಾತ್ತಾಪ ಅವ್ರನ್ನ ಕಾಡ್ತಾ ಇದೆ. ಅದಕ್ಕೆ ಒಂದು ರೌಂಡು ಅವರೇ ಮಣ್ಣು ತುಳಿಯೋಣ ಅಂತ ಮಣ್ಣಿಗೆ ಕಾಲಿಟ್ಟಿದ್ದಾರೆ ಅಷ್ಟೇ. ಈ ಮಣ್ಣಿನ ಹೆಮ್ಮೆಯ ಮಗ, ಕನ್ನಡಾಂಬೆಯ ಮುದ್ದಿನ ಮಗ ಅಂತ ಹೇಳ್ತಾಳೆ. ಆಗ ವಿವೇಕ್ ಹೇಳ್ತಾನೆ, ಏ ಪುಣ್ಯವತಿ, ನಾನೇನು ಎಮ್ಮೆನ ಕೆಸರಲ್ಲಿ ಇಳಿಯೋಕ್ಕೆ? ಅಯ್ಯೋ, ನಾನು ಎಮ್ಮೆ ಅಂತ ಹೇಳಲಿಲ್ಲ ವಿವೇಕ್ ಸರ್, ಹೆಮ್ಮೆಯ ಅಂತ ಹೇಳಿದ್ದು. ಅಮ್ಮ, ಹಾಂ ಗೌರಿ, ಏನೇ ಒಳ್ಳೆ ಕೆಲಸ ಮಾಡೋದಿದ್ರು ತಾತನ ಪರ್ಮಿಷನ್ ತೊಗೊಳೋದು ಇವ್ರ ಅಭ್ಯಾಸ ಅಮ್ಮ. ಅದಲ್ಲ, ಅದೇ ಅಯ್ಯೋ, ನೀವು ನೋಡ್ತಾ ಇರೋದಕ್ಕೆ ಇವರಿಗೆ ಮುಜುಗರ ಆಗ್ತಾಯಿದೆ ಅನ್ಸುತ್ತಮ್ಮ. ನನ್ನ ಫೋನ್ ತಂದು ಕೊಡಮ್ಮ, ತಾತಂಗೆ ಫೋನ್ ಮಾಡಿಬಿಟ್ಟು ಇವರು ಮಣ್ಣು ತುಳಿತಾ ಇದ್ದಾರೆ ಅಂತ ಪರ್ಮಿಷನ್ ತೊಗೋಬೇಕು. ಹಾಂ, ಬೇಡ, ಮಣ್ಣು ಕೆಲಸ ದೇವ್ರ ಕೆಲಸ ಇದ್ದಾಗೆ ಅಲ್ವಾ, ತಾತಂಗೆ ಹೇಳೋದು ಬೇಡ ಅಂತ ವಿವೇಕ್ ಹೇಳ್ತಾನೆ. ಹೌದಾ, ಸರಿಯಾಗಿದ್ದರೆ ತುಳಿರಿ, ರೈಟ್ ತುಳಿರಿ. ಅಳಿಯಂದ್ರು ಮಣ್ಣು ತುಳಿತಾ ಇದ್ದರೆ ಬಾಲಕೃಷ್ಣ ಕಾಳಿಂಗ ಸರ್ಪದ ಮೇಲೆ ನೃತ್ಯ ಮಾಡ್ದಂಗಿರುತ್ತೆ ಅಂತೇಳಿ ಗೌರಿಯವರಪ್ಪ ಹೇಳ್ತಾ ಇರ್ತಾರೆ. ಅದಕ್ಕೆ ಗೌರಿ ಹೇಳ್ತಾಳೆ, ಹೌದಪ್ಪ, ಕರೆಕ್ಟಾಗಿ ಹೇಳಿದ್ರಿ, ನನ್ನ ಪಾಲಿನ ಶ್ರೀಕೃಷ್ಣ ಪರಮಾತ್ಮ ನನ್ನ ಪತಿ ದೇವರು ಅಂತ. ಅದಕ್ಕೆ ವಿವೇಕ್ ಹೇಳ್ತಾನೆ, ಪುಣ್ಯವತಿ, ನನ್ನ ಪಾಲಿಗೆ ನೀನೇ ಕಾಳಿಂಗ ಸರ್ಪ. ಹೌದಾ, ಥ್ಯಾಂಕ್ಸ್ ರೀ ಅಂತ ಗೌರಿ ಹೇಳ್ತಾಳೆ. ಗೌರಿಯವರಮ್ಮ ಹೇಳ್ತಾಳೆ, ಹೌದು, ನೀನು ಯಾಕೆ ಇಲ್ಲಿ ಸುಮ್ಮನೆ ನಿಂತಿದ್ಯಾ, ನೀನು ಹೋಗಮ್ಮ ಅಂತ. ಅದಕ್ಕೆ ಗೌರಿ ಹೇಳ್ತಾಳೆ, ನನ್ನ ಮೊಬೈಲು ಅಂತ. ಅದಕ್ಕೆ ವಿವೇಕ್ ಹೇಳ್ತಾನೆ, ಮೊಬೈಲೆಲ್ಲ ಯಾಕೆ, ಕೈ ಕೊಡು ಅಂತ ಹೇಳ್ಬಿಟ್ಟು ಅವಳನ್ನ ಕರ್ಕೊಂಡು ಅವಳ ಹೆಗ್ಲ ಮೇಲೆ ಕೈ ಹಾಕ್ತಾಳೆ. ಅದಕ್ಕೆ ಗೌರಿಯವರ ಅಪ್ಪ ಅಮ್ಮ, ನಾನೇನು ನೋಡಲಿಲ್ಲಪ್ಪ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗ್ತಾರೆ. ವಿವೇಕ್ಗೆ ಮಣ್ಣು ತುಳಿಯೋಕ್ಕೆ ಬರ್ತಾ ಇರಲ್ಲ. ಅದಕ್ಕೆ ಗೌರಿ, ಬನ್ನಿ ಸರ್, ನಾನು ಹೇಳ್ಕೊಡ್ತೀನಿ, ಲೆಫ್ಟ್ ಕಾಲು ಹಿಂಗೆ ಮಾಡಿ, ರೈಟ್ ಕಾಲು ಹಿಂಗೆ ಮಾಡಿ ಅಂತ ಹೇಳ್ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಿವೇಕು, ನನ್ನ ಕೈಲಾಗಲ್ಲಪ್ಪ, ನಾನು ಹೋಗ್ತೀನಿ ಅಂದಿದ್ದಕ್ಕೆ ಗೌರಿ ಹೇಳ್ತಾಳೆ, ಹೋಗೋಕ್ಕಿಂತ ಮುಂಚೆ ತಾತನಿಗೆ ವಿಡಿಯೋ ಹೋಗುತ್ತೆ, ಹೋಗಿ ಅಂತ ಹೇಳ್ತಾಳೆ. ಈ ಕಡೆ ಅನಿಕೇತು, ನಿನ್ನ ಕಣ್ಣಲ್ಲಿರೋ ಕಾಂತಿಗೆ ಕೊಡಿಸೋ ವಜ್ರ ತುಂಗ ಕೂಡ ಕಮ್ಮಿನೇ. ಹೌದು, ಇವತ್ತು ನಾವಿಬ್ಬರೇ ಬೇಬಿ ನೈಟ್ ಪಾರ್ಟಿಗೆ ಅಂತ ಹೇಳ್ತಾ ಇರ್ತಾನೆ. ಆಗ ಅವನಿಗೆ ಪದೇ ಅವ್ನು ಕಾಲ್ ಮಾಡ್ತಾ ಇರುತ್ತೆ. ಅದಕ್ಕೆ, ಬೇಬಿ ಒಂದು ನಿಮಿಷ, ಯಾವನೋ ಇಡಿಯಟ್ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ ಇದ್ದಾನೆ, ಅವ್ನು ಕಾಲ್ ಕಟ್ ಮಾಡಿ ನಿನ್ನೊಟ್ಟಿಗೆ ಮಾತಾಡ್ತೀನಿ ಅಂತ ಹೇಳಿ ಫೋನಲ್ಲಿ, ಹಲೋ ಯಾರು ನೀನು ಇಡಿಯಟ್, ಕಾಲ್ ಕಟ್ ಮಾಡ್ತಾಯಿದ್ರು ಮತ್ತೆ ವಾಪಸ್ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದೆಯಾ, ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಹೇಳ್ತಾನೆ. ಆ ಕಡೆಯಿಂದ, ಸಾರಿ ಅನಿಕೇತ್ ಸರ್, ಈ ನ್ಯೂಸ್ ಆ ರೇಂಜಿಗೆ ಸೆನ್ಸಿಯಸ್ ಆಗಿದೆ, ಅದಕ್ಕೆ ಪದೇ ಕಾಲ್ ಮಾಡಿದೆ ಅಂತ ಹೇಳ್ತಾನೆ. ಏನು ಅದು ಅಂತ ಕೇಳಿದ ತಕ್ಷಣ, ವಿವೇಕ್ ಸರ್ಗೆ ಸಂಬಂಧಪಟ್ಟ ದೊಡ್ಡ ಸುದ್ದಿ, ಮೊದಲು ಕಣ್ಣಾರೆ ನೋಡಿ, ಆ ಕಾರ್ಪೊರೇಟ್ ಫ್ರೆಂಡ್ ಯಾರಿಗೂ ಗೊತ್ತಾಗದ ಹಾಗೆ ಏನು ಮಾಡ್ತಾ ಇದ್ದಾನೆ ಅಂತ ಅರ್ಥ ಆಗುತ್ತೆ. ಆಮೇಲೆ ದುಡ್ಡಿನ ವಿಚಾರ ಮಾತಾಡೋಣ. ಅಲ್ಲ, ಅದು ಓಕೆ, ಆದರೆ ದುಡ್ಡಿನ ವಿಚಾರ ಮಾತಾಡೋಣ ಅಂತ ಹೇಳಿದ್ದಕ್ಕೆ ಅನಿಕೇತು ಈ ಕಡೆಯಿಂದ, ಸರ್ ಅದು ಓಕೆ ಆಮೇಲೆ ಜೊತೆ ವಿಡಿಯೋ ಕಳಿಸ್ತೀನಿ ಸರ್ ಅಂತ ಹೇಳ್ತಾನೆ. ಅನಿಕೇತ್ಗೆ ಅವನು ವೀಡಿಯೋಸ್ನ ಕಳಿಸ್ತಾನೆ. ಅನಿಕೇತ್ ಅದನ್ನು ನೋಡಿ, ಹಲೋ 2 ನಿಮಿಷ, ನಾನೇ ಕಾಲ್ ಬ್ಯಾಕ್ ಮಾಡ್ತೀನಿ, ಓಕೆನಾ ಅಂತ ಹೇಳ್ತಾನೆ. ಆಮೇಲೆ, ವಾಟ್, ದೀನಾ ಬಂದು ಗ್ರೂಪ್ CEO ಮಣ್ಣು ತುಳಿತಾ ಇದ್ದಾನ? ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆದ್ರು ಅವನ ಅಹಂಕಾರನ ತುಳಿಯೋಕ್ಕೆ ಹೆಂಡತಿ ರೂಪದಲ್ಲಿ ಬಂದೇ ಬರುತ್ತೆ. ಹೆಂಡತಿ ಅಟ್ಟದ ಮುಂದೆ ಗಂಡನ ಕಾರ್ಪೊರೇಟ್ ಹೀಗೋ ಕರಗಿ ಕೆಸರಾಯಿತು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸೈಕಲಾಜಿಕಲ್ ಪ್ರೂಫ್ ಬೇಕಾ? ನೋಡಿ ಸರ್, ಈ ವಿಷಯ ಈಗಲೇ ಮಾಮ್ ಹತ್ರ ಶೇರ್ ಮಾಡ್ಕೋತೀನಿ ಅಂತ ಅನಿಕೇತ್ ಹೋಗ್ತಾ ಇರಬೇಕಾದ್ರೆ ಆ ಕಡೆಯಿಂದ ಅವಳು ಕೂಡ ಅನಿಕೇತ್ ಅಂತ ಬರ್ತಾ ಇರ್ತಾಳೆ. ಅದಕ್ಕೆ, ಮಾಮ್, ವಿವೇಕ್ ಯಾವ ಲೆವೆಲಿಗೆ ಇಳಿದಿದ್ದಾನೆ ಗೊತ್ತಾ ಅಂತ ಹೇಳ್ತಾನೆ. ಹೆಂಡತಿ ಒಟ್ಟಿಗೆ ಸೇರಿ ಒಳ್ಳೆ ಲೇಬರ್ ಥರ ಮಣ್ಣು ತುಳಿತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಅವಳು, ವಾಟ್ ಯು ಸೇಯಿಂಗ್ ಅಂತ ಹೇಳ್ತಾನೆ. ಆಗ ಅನಿಕೇತು, ಲುಕ್ ಎಟ್ ದಿಸ್ ಮಾಮ್ ಅಂತ ಹೇಳ್ತಾರೆ. ಅನಿಕೇತ್, ಇದ್ರಿಗಿಂತ ದೊಡ್ಡ ಹೆಸರನ್ನ ಹುಡುಕಿದ್ರೂ ಸಿಗಲ್ಲ ಕಣೋ. ಮನುಷ್ಯನಿಗೆ ಎತ್ತರದಲ್ಲಿ ಇದ್ದಾಗ ಕೊಡೋ ಮರ್ಯಾದೆಗಿಂತ ಕೆಳಗಡೆ ಬಿದ್ದಾಗ ನಗಾಡ್ಕೊಂಡು ನೋಡು ಆ ಮಾತಿಗೆ ತೂಕ ಜಾಸ್ತಿ. ಈ ಫೋಟೋನ ತಕ್ಷಣ ನನ್ನ ನಂಬರಿಗೆ ಕಳಿಸು. ಅಫ್ಕೋರ್ಸ್ ಕಳಿಸ್ತೀನಿ ಮಾಮ್. ಏನು ಮಾತಾಡಿದರೆ ಇದರ ವೀಡಿಯೋನೂ ಸಿಗುತ್ತೆ. ವಾವ್, ಬಟ್ ಇದರಿಂದ ತುಂಬಾ ಉಪಯೋಗ ಇದೆ ಅನಿಕೇತ್. ಇದನ್ನು ಎಲ್ಲರಿಗೂ ಹಂಚು ಅನಿಕೇತ್. ಸೋಷಿಯಲ್ ಮೀಡಿಯಾ ಎಲ್ಲರಿಗೂ ಹಂಚು. ಎಷ್ಟು ಬೇಕೋ ದುಡ್ಡು ಬಿಸಾಕು. ಮೀಡಿಯಾದಲ್ಲಿ ಬೆಂಕಿ ಥರ ಹರಡಿ ವೈರಲ್ ಆಗೋ ಥರ ಮಾಡಿ ನಾನು ಈ ಮನೇಲಿ ಸುನಾಮಿ ಎಬ್ಬಿಸ್ತೀನಿ
ಅಂತ ಹೇಳ್ತಾಳೆ. ಈ ಕಡೆ ಅನಿಕೇತ್ ಒಳ್ಮನ್ಸ್ ಹೇಳ್ತಾ ಇದೆ, ಏನು ಚಿನ್ನ ಕೆಸರಲ್ಲಿ ಫುಲ್ ರೊಮ್ಯಾನ್ಸ್, ಟೈಟಾನಿಕ್ ಬೋಟಲ್ಲಿ ಜಾಕ್ ಮತ್ತು ರೋಸ್ ನಿಂತಿರೋ ಆ ಥರ ನಿಂತಿದ್ದೆ. ಏಯ್ ನೀನ್ಯಾಕೆ ಬಂದೆ? ಏಯ್ ಬರೋಕ್ಕೆ ನಾನು ಎಲ್ಲೋಗಿದ್ದೆ? ನಾನೇ ನೀನು ನೀನೇ ನಾನು ಅಲ್ಲ ಕಣೋ. ನಿನ್ನ ಲೈಫಲ್ಲಿ ಬಂದಿರೋ ಎಷ್ಟೋ ಹುಡುಗಿರನ್ನ ರಿಜೆಕ್ಟ್ ಮಾಡಿದೆ. ಹೌದು, ಈಗಿಂತ ಒಳ್ಳೆ ಹುಡುಗಿ ಸಿಕ್ಕಿದ್ರು ಯಾಕೋ ಒಪ್ಕೊಳ್ತಾ ಇಲ್ಲ. ಒಂದು ಆತ್ಮಕ್ಕೆ ಇನ್ನೂ ಟಚ್ ಆಗದೆ ಇರೋ ಥರ ಮಾಡ್ಕೊಳ್ತೀಯ ನೀನು. ಏಯ್ ನಾನು ಯಾವತ್ತೂ ಆ ಪುಣ್ಯವತಿನ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಿಲ್ಲ ಅಷ್ಟೇ. ಹೌದಾ? ಹಾಗಿದ್ರೆ ನಿನ್ನ ಕೈಯಲ್ಲಿ ಅವಳು ಸೊಂಟ ಹಿಡಿಸ್ಕೊಂಡಾಗ ನಿನ್ನ ಹಾರ್ಟ್ ಬೀಟ್ ಜೋರಾಗಿ ಲಪ್ ಡಬ್ ಅಂತ ಹೊಡ್ಕೊಳ್ತಾ ಇತ್ತು. ಆಗ ನಿನ್ನ ಹಾರ್ಟ್ ಡಬ್ ಡಬ್ ಅನ್ನಲಿಲ್ವಾ? ಲವ್ ಬರೀ ಬಾಯಲ್ಲಿ ಹೇಳಿದರೆ ಸಾಲದು ಕಣೋ. ಅವಳ ಪ್ರೀತಿ ಆ ಮಣ್ಣಿನಷ್ಟೇ ಪ್ಯೂರ್ ಕಣೋ. ಆದಷ್ಟು ಬೇಗ ಪಡ್ಕೊಳ್ಳೋದನ್ನು ಕಲಿ ಅಂತ ಹೇಳಿದಾಗ ವಿವೇಕು, ನೆವರ್, ಅದಕ್ಕೆ ಚಾನ್ಸೇ ಇಲ್ಲ. ಓ ಚಾಲೆಂಜಾ? ನೀನು ಅವಳನ್ನು ಅದು ಹೇಗೆ ಒಪ್ಕೊಳ್ಳಲ್ಲ, ಆಕ್ಸೆಪ್ಟ್ ಮಾಡಲ್ವ, ನಾನು ನೋಡೇ ಬಿಡ್ತೀನಿ ಅಂತ ಹೇಳುತ್ತೆ. ಈ ಕಡೆ ಗೌರಿಯವರಪ್ಪ, ಸಾಕು ಬಿಡು ಮಗಳೇ, ಬೆಳಿಗ್ಗೆಯಿಂದ ಒಂದೇ ಸಮನೆ ಮಾಡ್ತಿದ್ಯಾ, ಮಿಕ್ಕಿದ್ದು ನಾನು ನೋಡ್ಕೋತೀನಿ, ಆಯಾಸ ಆಗಿರುತ್ತೆ, ಹೊರಡಮ್ಮ, ನಿಮ್ಮ ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತಗೋ. ಅಯ್ಯೋ ಅಪ್ಪ, ಗಣಪತಿಗೆ ಇನ್ನೂ ಕಣ್ಣು ಬರೆಯೋದು ಬಾಕಿ ಇದೆ, ಗಂಡನ ಮನೇಲಿ ಹೇಗೂ ಆರಾಮಾಗಿರ್ತೀನಿ, ಇಲ್ಲಾದ್ರೂ ಸ್ವಲ್ಪ ಕೆಲಸ ಮಾಡ್ತೀನಿ ಬಿಡಿ ಅಂತ ಹೇಳ್ತಾಳೆ. ಗೌರಿ, ನೀನು ಇಷ್ಟು ಮಾಡಿರೋದೇ ದೊಡ್ಡ ವಿಷಯ, ಅವರನ್ನು ಇಲ್ಲಿ ನೀನು ಕಳಿಸಿರೋದೇ ಅವ್ರ ದೊಡ್ಡತನ ಕಣೆ ಅಂತ ಅವ್ರಮ್ಮ ಹೇಳ್ತಾರೆ. ನಾವು ಉಳಿಸ್ಕೋಬೇಕಲ್ವಾ, ಮಿಕ್ಕಿದ್ದನ್ನು ನಾವು ನಾಳೆ ಮಾಡ್ಕೋತೀವಿ, ನೀನು ಎದ್ದು ಹೊರಡು ಇವಾಗ ಅಂತ ಹೇಳ್ತಾಳೆ. ಅದಕ್ಕೆ ಅವಳು, ಇಲ್ಲ ಅಮ್ಮ. ಅಯ್ಯೋ, ಅವಳು ತಂಗಿ ಹೇಳ್ತಾಳೆ, ಅಯ್ಯೋ ಅಕ್ಕ, ನೀನು ಇನ್ನೂ ಹೊರಟಿಲ್ವಾ, ಅಲ್ಲಿ ಆಟೋ ತಂದು ನಿಲ್ಸಿದ್ದೀನಿ, ಬೇಗ ಹೊರಡು. ಆಮೇಲೆ ನಿನ್ನ ಗಂಡ ಬಂದುಬಿಟ್ಟು, ಏನು ರೀ ನನ್ನ ಮುದ್ದಾದ ಹೆಂಡತಿ ಕೈಲಿ ಇಷ್ಟೊಂದೆಲ್ಲ ದುಡಿಸ್ತಾ ಇದ್ದೀರಾ ಅಂತ ಕ್ಲಾಸ್ ತೊಗೊಂಡ್ರೆ ತುಂಬ ಕಷ್ಟ ಆಗುತ್ತಪ್ಪ, ಮೊದಲು ಹೊರಡು ನೀನು. ಆಟೋದವನು ಬೇರೆ ಗೇಟ್ ಹತ್ರ ನಿಂತ್ಕೊಂಡು ಅಷ್ಟೊಂದು ಹಾರ್ನ್ ಮಾಡ್ತಿದ್ದಾನೆ, ಯಾರಾದರೂ ಕಂಪ್ಲೇಂಟ್ ಏನಾದ್ರು ಕೊಡೋದಕ್ಕಿಂತ ಮುಂಚೆ ನೀನು ಬೇಗ ಹೊರಡು ಅಂತ ಹೇಳ್ತಾಳೆ. ಅದಕ್ಕೆ ಗೌರಿ ಹೇಳ್ತಾಳೆ, ನಡಿ ನೀನು ಸ್ವಲ್ಪ ಸುಮ್ಮನಿರ್ತೀಯಾ, ಅವ್ರಿಗೇನು ಕೆಲಸ ಇಲ್ವಾ ನಿನ್ನ ಹತ್ರ ಕಂಪ್ಲೇಂಟ್ ಕೊಡೋಕ್ಕೆ, ನಡಿ ಬರ್ತೀನಿ ಅಂತ ಹೇಳ್ತಾಳೆ. ಸರಿ ಅಪ್ಪ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ಸರಿತಾ ಫೋನ್ನಲ್ಲಿ, ಆಯ್ತಮ್ಮ ನಡಿ, ಹಳೆ ನೆನಪುಗಳ ಬಗ್ಗೆ ಯಾಕೆ ಕೇಳ್ತೀಯ, ಆ ದಿನಗಳೇ ಒಂಥರ ಚಂದರಮ್ಮ, ನನಗೆ ನೆನಪಿದೆ ನೀನು ಒಂದು ದಿನ ಮಿಸ್ ಮಾಡಿದಾಗೆ ದಿನಾ ಕಾಲೇಜ್ಗೆ ಮಲ್ಲಿಗೆ ಹೂವು ಮುಟ್ಕೊಂಡು ಬರ್ತಿದ್ದಲ್ಲ ಅಂತ ನಗಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಆಗ ಈ ಕಡೆ, ನಗು ಸರಿತಾ, ನಿನ್ನ ಸಂತೋಷದ ಶವಪೆಟ್ಟಿಗೆಗೆ ಕೊನೆ ಮೂಳೆ ಹೊಡೆಯೋಕೆ ಅಂತಲೇ ನಾನು ಬಂದಿದ್ದೀನಿ, ನಿನ್ನ ಅಹಂಕಾರದ ಕೋಟೆ ಪುಡಿ ಆಗಲೇಬೇಕು, ಐ ವಿಲ್ ಡೂ ದಟ್. ಈ ಥರ ಚಂಚಲ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ. ಈ ಕಡೆ ಸರಿತಾ ಅವಳ ಫ್ರೆಂಡ್ ಜೊತೆ, ನಿನ್ನ ನೆನಪಿದೆಯಾ, ಮಳೆ ಬಂದರೂ ನಾವಿಬ್ಬರು ಎಲ್ಲೂ ನಿಂತ್ಕೊಳ್ದೆ ಟೂ ವೀಲರಲ್ಲಿ ಹೋಗ್ತಾ ಇದ್ವಿ, ಸರ್ ಜೊತೆ ಬೈಸ್ಕೊಳ್ತಿದ್ವಿ, ಯಾಕ್ರಮ್ಮ ಮಳೆ ನೆನ್ಕೊಂಡು ಬರ್ತಿದ್ದೀರಾ ಅಂತ ನಿನಗೆ ನೆನಪಿದೆಯಾ, ಆ ದಿನಗಳೇ ಒಂಥರ ಚಂದ ಕಣೆ ಅಂತ ಹೇಳಿ ಅವಳ ಫ್ರೆಂಡ್ ಹತ್ರ, ಸರಿರಮ್ಮ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಅವಳ ಫ್ರೆಂಡು, ಸರಿ ಆಯಿತು, ಫ್ರೀ ಮಾಡಿಕೊಂಡು ಆದಷ್ಟು ಬೇಗ ಸಿಗೋಣ, ಓಕೆನಾ ಅಂತ ಹೇಳ್ತಾಳೆ. ಚಂಚಲ, ಏನದಕ್ಕೆ ಇಷ್ಟೊಂದು ಖುಷಿಯಾಗಿದ್ದೀರಾ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಖುಷಿ ಆಗ್ತಾ ಇದೆ, ಆದರೆ ಈ ಖುಷಿ ಇನ್ನು ಎಷ್ಟೊತ್ತು ಇರುತ್ತೋ ಅನ್ನೋದೇ ನನ್ನ ಭಯ. ಯಾಕೆ ಚಂಚಲ, ಏನಾಯಿತು ಅಂತ ಸರಿತಾ ಕೇಳ್ತಾಳೆ. ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ, ನಿಮ್ಮ ಪ್ರೀತಿ ಮಗ ಈ ದಿನ ಬಂದು ಫ್ಯಾಮಿಲಿಯ ವಾರಸ್ದಾರ, ಅವನು ಹೇಗೆ ಆ ಮಣ್ಣಿನ ಮಗಳ ಜೊತೆ ಸೇರಿಕೊಂಡು ಮಣ್ಣು ತುಳಿತಾ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ ನೀವೇ ನೋಡಿ. ಅದಕ್ಕೆ ಅಂತೇಳಿ ಚಂಚಲ ಸರಿತಾಗೆ ಫೋನಲ್ಲಿರೋಂಥ ವಿಡಿಯೋನ ತೋರಿಸ್ತಾಳೆ. ಅದಕ್ಕೆ ಸರಿತಾ ಈ ರೀತಿ ರಿಯಾಕ್ಟ್ ಮಾಡ್ತಾಳೆ, ನನ್ನ ಮಗ ಈ ಗೊಚ್ಚೆ ಮಣ್ಣಲ್ಲಿ ಅಂತ ಹೇಳಿದಾಗ, ಹೌದು ಅದಕ್ಕೆ ನಿಮ್ಮ ಮಗನೇ, ಅದನ್ನೇ ನಾನು ಹೇಳಿದ್ದು, ಆ ಕಾಂತಲಕ್ಷ್ಮಿ ಮಗಳು ನಿಮ್ಮ ಮಗನಿಗೆ ಹೇಗೆ ಬ್ರೈನ್ ವಾಶ್ ಮಾಡಿದ್ದಾಳೆ ನೋಡಿ, ನಾನು ಇದನ್ನೇ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ, ಆವಾಗ ನೀವು ಏನಂದ್ರಿ, ನನ್ನ ಮಗ ನೀನು ಹೇಳ್ದಾಗ ಅಲ್ಲ ಅಂತ ಅಂದ್ರಿ ತಾನೇ, ಇವಾಗ ನೋಡಿ ನಿಮ್ಮ ಮಹಾರಾಜ ಗೌರಿ ಜೊತೆ ಸೇರಿಕೊಂಡು ಮಣ್ಣಿನ ಮಗ ಆಗಿಬಿಟ್ಟಿದ್ದಾನೆ. ಈ ಕಡೆ ಸರಿತಾ, ಚಂಚಲ ಇದು ನನ್ನ ಮಗನ ಅಂತ ಹೇಳಿದಾಗ ಚಂಚಲ ಹೇಳ್ತಾಳೆ, ಈ ಮಣ್ಣು ತುಳಿಯೋದು ಜಸ್ಟ್ ಬಿಗಿನಿಂಗ್ ಅದಕ್ಕೆ, ಇದು ಬರೀ ಮಣ್ಣಲ್ಲಿ ಆಡ್ತಾ ಇರೋ ಡ್ಯಾನ್ಸ್ ಅಲ್ಲ, ನಿಮ್ಮ ಮಗನ ಭವಿಷ್ಯದ ಬ್ರೇಕ್ ಡ್ಯಾನ್ಸ್ ಒಂದು ಟೈಮಲ್ಲಿ ಇತ್ತು ಅದಕ್ಕೆ. ಇವಾಗ ನಮ್ಮ ವಿವೇಕ್ ಇದ್ದಾನಲ್ಲ, ಅವನು ಕಣ್ಣಿಗೆ ನೆಲದ ಮೇಲೆ ಒಂದು ಚೂರು ಧೂಳು ಕಾಣಿಸಿದ್ರು ಎಲ್ಲ ಕೆಲಸದವರನ್ನು ಕರೆದು ಬೈತಾ ಇದ್ದ, ಅಂಥವನು ಇವತ್ತು ಆ ಮಣ್ಣಲ್ಲಿ ಆ ಕೆಸರಲ್ಲಿ ಆ ಗೌರಿ ಜೊತೇಲಿ ಆಟ ಆಡ್ತಾ ಇದ್ದಾನೆ ಅಂದರೆ ಏನರ್ಥ, ವಾಟ್? ನಿಮ್ಮ ಕಂಟ್ರೋಲ್ ಅವನ ಮೇಲಿಂದ ಕಂಪ್ಲೀಟಾಗಿ ಹೋಗಿದೆ ಅಂತ. ಹಾಗಲ್ಲ ಚಂಚಲ, ಹಾಗಲ್ಲ ಹೀಗಲ್ಲ ಅಂತ ನೀವೇ ಸಮಾಧಾನ ಮಾಡ್ಕೊಳ್ತಾ ಇದ್ದೀರಲ್ಲ, ನಿಮ್ಮ ಕಣ್ಮುಂದೆನೇ ಫ್ಯಾಕ್ಟ್ ಇದೆಯಲ್ಲ, ಇವತ್ತು ಆ ಗೌರಿ ನಿಮ್ಮ ಮಗನ ಕಾಲಲ್ಲಿ ಮಣ್ಣು ತುಳಿಸ್ತಾ ಇದ್ದಾಳೆ, ಇದನ್ನು ಹೀಗೆ ಬಿಟ್ಟರೆ ನಾಳೆ ಅದೇ ಮಣ್ಣು ನಿಮ್ಮ ಬಾಯಿಗೆ ಹಾಕ್ತಾಳೆ, ಇವನು ಒಂದು ಮೂಲೆಯಲ್ಲಿ ತಳ್ಳಿ ಇಡೀ ದಿನ ಸಾಮ್ರಾಜ್ಯವನ್ನು ಅವಳೇ ಆಳ್ತಾಳೆ, ನೀವು ಅವಳ ಕೈ ಕೆಳಗಡೆ ಬದುಕಬೇಕು, ನಿಮ್ಮ ಆಸ್ತಿ, ನಿಮ್ಮ ಮುದ್ದಿನ ಮಗ, ನಿಮ್ಮ ಮರ್ಯಾದೆಗೆಲ್ಲ ಆ ಮಣ್ಣಲ್ಲೇ ಅಂತ ಹೇಳ್ತಾಳೆ. ಆಗ ಸರಿತಾ ಅವನಿಗೆ ವಿವೇಕಿಗೆ ಫೋನ್ ಮಾಡ್ತಾಳೆ. ಹಲೋ ಎಲ್ಲಿದೆಯಾ ಅಂತ ಕೇಳ್ತಾಳೆ. ಆಫೀಸ್ಗೆ ಹೋಗ್ತಾ ಇದ್ದೀನಿ ಅಮ್ಮ ಅಂತ ಹೇಳ್ತಾನೆ. ಅಂದರೆ ಇನ್ನೂ ನೀನು ಆಫೀಸಿಗೆ ಹೋಗಿಲ್ವಾ?
ಅದು ಸರಿ, ಇವಾಗ ನೀನು ಎಲ್ಲಿಗೂ ಹೋಗೋದು ಬೇಡ, ತಕ್ಷಣ ಮನೆಗೆ ಬಾ ಅಂತ ಕರೀತಾಳೆ. ಅದಕ್ಕೆ ವಿವೇಕು, ಯಾಕಮ್ಮ, ಏನು, ಯಾಕೆ, ಏನು ಅಂತ ಕಾರಣ ಹೇಳಿದರೆ ಮಾತ್ರ ನಿನ್ನ ಮನೆಗೆ ಬರೋದಾ? ನಾನು ನಿನ್ನ ತಾಯಿ ಹೇಳ್ತಾ ಇರೋದು, ಮನೆಗೆ ಬಾ ಅಂದರೆ ಬರ್ತಾ ಇರಬೇಕು ಅಷ್ಟೇ ಅಂತ ಹೇಳಿದಾಗ, ಸರಿ ಬರ್ತೀನಿ ಅಂತ ವಿವೇಕ್ ಹೇಳ್ತಾನೆ. ಸರಿತಾ ಗೌರಿಗೆ ಫೋನ್ ಮಾಡಿ ಬೈತಾ ಇರ್ತಾಳೆ. ಆಗ ಗೌರಿ ಕೇಳ್ತಾಳೆ, ನಾನೇನು ಮಹಾ ಅಪರಾಧ ಮಾಡಿದ್ದೀನಿ ಅಂತ ಈಗ ತಡಿತಾ ಇದ್ದೀರಾ ನನ್ನ ಅಂತ ಕೇಳ್ತಾಳೆ. ಆಗ ಸರಿತಾ, ನನ್ನ ಮಗನ ನೀನು ಏನು ಅಂದ್ಕೊಂಡಿದ್ಯಾ ಅಂತ ಕೇಳಿದಾಗ ಗೌರಿ ಹೇಳ್ತಾಳೆ, ನನ್ನ ಗಂಡ ಅಂದ್ಕೊಂಡಿದ್ದೀನಿ, ದೀನ ಬಂಧುವಿನ ಮನೆಯ ವಾರಸ್ದಾರ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆಗ ಸರಿತಾ, ನನ್ನ ಮಗನ ರೇಂಜ್ ಏನು ಅಂತ ಗೊತ್ತಾದ ಮೇಲೂ ನೀನು ಈ ಕೆಲಸ ಮಾಡಿಸಿದ್ಯಾ, ಅವನ್ನ ಎಳ್ಕೊಂಡು ಹೋಗಿ ಕೆಸರಲ್ಲಿ ಮಣ್ಣನ್ನು ತುಳಿಸ್ತಾ ಇದೆಯಲ್ಲ, ನಿನಗೆಷ್ಟು ದುರಹಂಕಾರ ಇರಬೇಡ ಅಂತ ಕೇಳ್ತಾಳೆ. ಅದಕ್ಕೆ ಗೌರಿ ಹೇಳ್ತಾಳೆ, ಅತ್ತೆ, ಮಣ್ಣಲ್ಲಿ ಕಾಲಿಟ್ರೆ ತಪ್ಪಾಗಲ್ಲ, ಕೆಸರಲ್ಲಿ ಕಾಲಿಟ್ರೆ ಅದು ಕಲೆ ಆಗುತ್ತೆ ಹೊರತು ಕಳಂಕ ಯಾವತ್ತೂ ಆಗಲ್ಲ. ಯಾಕೆ ಕೇಳ್ತಾ ಇದ್ದೀರಾ, ಕಾರಣ ಏನು ಅಂತ ನಾನು ನಿನ್ಗೆ ಬಿಡಿಸಿ ಹೇಳ್ಬೇಕಾ? ಗೌರಿ ಕೇಳ್ತಾಳೆ, ಕಾರಣ ಹೇಳ್ತೇನೆ ಹೀಗೆ ಮಾತಾಡ್ತಾ ಇದ್ರೆ ಅದು ತಪ್ಪಲ್ವಾ ಅತ್ತೆ ಅಂತ. ಅದಕ್ಕೆ ಸರಿತಾ ಹೇಳ್ತಾಳೆ, ಸರಿ ತಪ್ಪುಗಳ ಬಗ್ಗೆ ನೀನು ನನಗೆ ಹೇಳ್ಕೊಡ್ತಾ ಇದೀಯಾ? ಏಯ್, ನೀನು ಕೆಸರಲ್ಲೇ ಹುಟ್ಟಿ ಕೆಸರಲ್ಲೇ ಬೆಳೆದಿದ್ದೀಯಾ, ಆ ಕೆಸರು ನಿನಗೆ ಪ್ರಸಾದ ಇರ್ಬೋದು, ಅದು ನಿನಗೆ ಸರಿ. ನನ್ನ ಮಗ ಈ ಮನೇಲಿ ರಾಜನ ಥರ ಬೆಳೆದಿದ್ದಾನೆ, ಅವನನ್ನು ಯಾಕೆ ನಿನ್ನ ಥರ ಕೆಸರಲ್ಲಿ ಇಳಿಸ್ತಾ ಇದೆಯಾ? ಯಾಕೆ ನನ್ನ ಮಗನಿಗೆ ಇಷ್ಟ ಇಲ್ದಿರೋ ಕೆಲಸನ ಮಾಡಿಸ್ತಾ ಇದೆಯಾ? ಎಲ್ಲರ ಮೊಬೈಲಲ್ಲೂ ನನ್ನ ಮಗ ಮಣ್ಣು ತುಳಿತಾ ಇರೋ ವೀಡಿಯೋನೇ, ಮೀಡಿಯಾದವರಿಗೆ ಸಾಕಲ್ವಾ ಅವನು ಅವನ ಮರ್ಯಾದೆ ಮತ್ತು ಈ ಮನೆ ಮರ್ಯಾದೆ ಕಳಿಯೋದಕ್ಕೆ ಅಂತ ಹೇಳ್ತಾಳೆ. ನನ್ನ ಮಗನಿಂದ ಈ ಮಣ್ಣನ್ನು ತುಳಿಸಿಲ್ವಾ ನೀನು ಅಂತ ಕೇಳಿದಾಗ ಗೌರಿ ಹೇಳ್ತಾಳೆ. ಚಂಚಲ ಮತ್ತೆ ಅನಿಕೇತ್ ಕಡೆ ನೋಡ್ಬಿಟ್ಟು, ಓ, ಅಂದರೆ ಇದೆಲ್ಲ ಈ ಕ್ಷುದ್ರ ಗ್ರಹಗಳ ಕೆಲಸನಾ ಅಂತ ಕೇಳ್ತಾಳೆ. ಯಾರು ಅಂತ ಹೇಳ್ಬಿಟ್ಟು ಚಂಚಲ ಕೇಳಿದಾಗ, ನೀವು ತಪ್ಪಿದ್ರೆ ನಿಮ್ಮ ಮಗ ಅಥವಾ ನಿಮ್ಮಿಬ್ಬರಲ್ಲಿ ಒಬ್ಬರು ಅಂತ ಹೇಳಿದಾಗ, ವಾಟ್ ಎ ನಾನ್ ಸೆನ್ಸ್ ಅಂತ ಹೇಳಿ ಗೌರಿಗೆ ಶಟಪ್ ಅಂತ ಹೇಳ್ಬಿಟ್ಟು ಬೈತಾಳೆ. ನಮ್ಮಿಬ್ಬರನ್ನ ನೋಡಿದರೆ ನಾವು ಈ ಥರ ಚೀಪ್ ಕೆಲಸ ಮಾಡ್ತೀವಿ ಅಂತ ನಿನಗೆ ಅನಿಸುತ್ತಾ ಅಂತ ಚಂಚಲ ಹೇಳಿದಾಗ, ಅನ್ನಿಸ್ಲೇಬೇಕಲ್ವ, ಇಡೀ ಮನೆ ಉರಿತಾ ಇದ್ರು ನೀವಿಬ್ಬರು ಚಳಿ ಕಾಯಿಸ್ಕೊಂಡು ನಗ್ತಾ ಇದ್ದೀರಾ, ಆಮೇಲೆ ಇವಳು ಅಂತ ಮೋನಿಕಂಗೆ ಬೈತಾಳೆ. ಇವಳು ಜೀವನಕ್ಕೆ ಬೆಂಕಿ ಬಿದ್ದರು ಇವಳು ಮೃಷ್ಟಾನ್ನ ಭೋಜನ ಮಾಡ್ತಾಳೆ ಅಂತ ದಡ್ಡಿ ಇವಳು. ಆದರೆ ನೀವು ಆಗಲ್ಲ, ಇಲ್ಲಿ ಯಾರೂ ನೆಮ್ಮದಿಯಾಗಿರಬಾರ್ದು ಅಂತ ನಮ್ಮ ಅತ್ತೆ ತಲೆನ ಹಾಳು ಮಾಡಿ ಏನಾದರೂ ಫಿಟ್ಟಿಂಗ್ ಇಡ್ತಾನೆ ಇರ್ತೀರ. ಆವಾಗ ಚಂಚಲ ಹೇಳ್ತಾಳೆ, ವಾಟ್ ನಾನ್ ಸೆನ್ಸ್, ನೀನು ಏನು ಮಾತಾಡ್ತಾ ಇದೆಯಾ ಅಂತ ನಿನಗೆ ಗೊತ್ತಾ, ಡೂ ಯು ಹ್ಯಾವ್ ಕಾಮನ್ ಸೆನ್ಸ್ ಅಂತ ಬೈತಾಳೆ. ಆವಾಗ ಸರಿತಾ, ಏಯ್, ನೀನು ಬೇಕಿದ್ರೆ ನಿನ್ನ ಮನೆಗೆ ಹೋಗಿ ಕೆಸರಲ್ಲೇ ಮುಳುಗಿ ಅದರಲ್ಲೇ ತೇಲಾಡು, ಏನು ಬೇಕಾದರೂ ಮಾಡ್ಕೊ, ನನಗೆ ಅದರ ಅಗತ್ಯ ಇಲ್ಲ. ಆದರೆ ನನ್ನ ಮಗ ನಿನ್ನ ಡ್ರಾಪ್ ಮಾಡೋಕ್ಕೆ ಬಂದಿದ್ನಲ್ವ, ಅವನ ಹತ್ರ ಯಾಕೆ ಕೆಸರು ತುಣಿಸ್ದೆ ಅಂತ ಕೇಳ್ತಾ ಇರ್ತಾಳೆ. ಅವಷ್ಟೊತ್ತಿಗೆ ಚಂಚಲ, ಇಷ್ಟಕ್ಕೆ ಹೀಗಂದರೆ ಹೇಗತ್ಗೆ, ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಮಣ್ಣಲ್ಲೇ ಪುಟ್ಟು ಗೊಂಬೆ ಮಾಡಿಸಿ ಬೀದಿಲಿ 100 ರೂಪಾಯಿಗೆ 3 100 ರೂಪಾಯಿಗೆ 3 ಅಂತ ಮಾಡಿಸ್ಬಿಡ್ತಾಳೆ ಅಂತ ಬೈತಾ ಇರ್ತಾಳೆ. ಅದಕ್ಕೆ ಗೌರಿ, ಚಂಚಲ ಅವರೇ, ನನಗೆ ನನ್ನ ಗಂಡ ಅಂದರೆ ಗೌರವ ಇದೆ ಅಂತ ಹೇಳಿದಾಗ ಚಂಚಲ ಹೇಳ್ತಾಳೆ, ಓ, ಗೌರವ ಅಂದರೆ ಇದೇನಾ? ವಿವೇಕ್ನ ಮನೆಗೆ ಕರ್ಕೊಂಡು ಹೋಗಿ ಅವನ ಹತ್ರ ಅದೇನೋ ಗಲೀಜು ಮಣ್ಣು ತುಳಿಸ್ತೀಯಲ್ಲ, ಅದೇ ನೀನು ಕೊಡೋ ಗೌರವ ಅಂತ ಅಂದಾಗ, ನೀನು ವಿವೇಕ್ನ ಸ್ಟೇಟಸ್ ಏನು ಅಂತ ತಿಳ್ಕೊಂಡಿದ್ಯಾ? ಅವನ್ನ ಕರ್ಕೊಂಡೋಗಿ ಈ ಥರ ಗಲೀಜು ಕೆಲಸ ಮಾಡಿಸಿ ಅವ್ನ ಮರ್ಯಾದೆ ತೆಗೆದು ಅವ್ನು ತಲೆ ತೆಗ್ಸೋಕೆ ಮಾಡಿದ್ಯಲ್ಲ, ಅದ ನೀನು ಕೊಡೋ ಗೌರವ ಅಂತ ಹೇಳಿದಾಗ ಗೌರಿ ಹೇಳ್ತಾಳೆ, ಅಲ್ಲ, ಆ ಮೀಡಿಯಾದವರಿಗೆ ಬೇರೆ ಕೆಲಸ ಇಲ್ವಾ? ಯಾಕೆ ಯಾವಾಗಲೂ ನನ್ನ ಹಿಂದೆನೇ ಅಥವಾ ನನ್ನ ಗಂಡನ ಹಿಂದೆನೇ ಬಿದ್ದಿರ್ತಾರೆ? ನಮ್ಮ ಮನೆ ವಿಷಯದಲ್ಲಿ ಯಾವಾಗಲೂ ಸುತ್ತಾ ಇರ್ತಾರಲ್ಲ, ಯಾಕೆ? ದುಡ್ಡು ಕೊಟ್ಟು ನನ್ನ ಹಿಂದೆ ಕ್ಯಾಮ್ರಾ ಇಟ್ಕೊಂಡು ಸುತ್ತಾಡಿ ಅಂತ ಹೇಳಿದ್ದಾರೆ ಅನಿಸುತ್ತೆ ಅಲ್ವಾ? ಬಿಟ್ಟಿದ್ರೆ ಯಾರು ಬಿಟ್ಟಿರ್ತಾರೆ ಗೊತ್ತು, ಇದರ ಹಿಂದೆ ಇರೋದು ನಿಮ್ಮ ಮಗ ಮತ್ತು ನೀವು ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅಲ್ಲ ಅಂತ ನೀವು ಪ್ರೂವ್ ಮಾಡ್ತೀರಾ? ಹೌದು ಅಂತ ನಾನು ಪ್ರೂವ್ ಮಾಡ್ತೀನಿ, ಮಾಡಿ ತೋರಿಸ್ಲಾ? ನಿಮ್ಮ ನಾಟಕ ನಿಲ್ಲಿಸ್ತೀಯಾ ಅಂತೇಳಿ ಸರಿತಾ ಬೈತಾಳೆ. ತಕ್ಷಣ ಅದನ್ನೇ ನಿಜ ಅಂತ ನಂಬ್ಕೊಳ್ಳೋವಂಥ ದಡ್ಡಿ ನಾನಲ್ಲ, ನನಗೂ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು ನಿನ್ನ ಮನಸ್ಸಲ್ಲಿ ಏನಿದೆ ಅನ್ನೋದು ಅಂತ ಹೇಳಿ ಸರಿತಾ ಹೇಳ್ತಾಳೆ. ಅದಕ್ಕೆ ಗೌರಿ ಹೇಳ್ತಾಳೆ, ಈ ಮನಸ್ಸಿನ ಬಗ್ಗೆ ಏನು ಗೊತ್ತು ನಿಮಗೆ? ಈ ಮನೆ ಅಂತ ಕೇಳಿದಾಗ ಸರಿತಾ ಹೇಳ್ತಾಳೆ, ಈ ಮನೆಯವ್ರು ಒಳ್ಳೆತನನ ಅಡ್ಡ ಇಟ್ಕೊಂಡು ನಿನ್ಗೆ ಏನು ಬೇಕೋ ಅದನ್ನು ಸಾಧಿಸ್ತಾ ಇದೆಯಾ, ಏನು ಬೇಕಾದರೂ ಮಾಡ್ಕೊ, ನನಗೆ ಅದರ ಅಭ್ಯಂತರನೇ ಇಲ್ಲ. ಆದರೆ ಒಂದು, ಯಾವ ಕಾರಣಕ್ಕೂ ನನ್ನ ಮಗ ನಿನ್ನ ಲೆವೆಲ್ಗೆ ಇಳಿಯೋದಕ್ಕೆ ನಾನು ಬಿಡಲ್ಲ. ನೀನು, ನಿನ್ನ ಮನೆಯವರು, ನಿನ್ನ ಸಂಬಂಧಿಕರು ಹೀಗೆ ಬೇರೆಯವ್ರ ಮನೆಗೆ ನುಗ್ಗಿ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಆಸ್ತಿ ಅಧಿಕಾರ ಸಂಬಂಧಗಳನ್ನ ಕಿತ್ಕೊಳ್ಳುವಂತಹ ದರಿದ್ರ ಜನಗಳು ನೀವೆಲ್ಲ ಅಂತೇಳಿ ಕೋಪ ಮಾಡಿಕೊಂಡು ಗೌರಿ ಮೇಲೆ ಕೂಗಾಡ್ತಾ ಇರ್ತಾಳೆ. ಇವತ್ತಿನ ಅಪ್ಡೇಟ್ಸ್ ಇದಾಗಿತ್ತು ಫ್ರೆಂಡ್ಸ್. ಗೌರಿಯ ಜೀವನದಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮತ್ತೊಂದು ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.